ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯ ಬಿಬಿ ಫಾತಿಮಾ ಶಾದಿ ಮಹಲ್ನಲ್ಲಿ ದಿನಾಂಕ 23/8/2025 ಜರುಗಿದ ಯಶಸ್ವಿ ಜೀವನಕ್ಕಾಗಿ ಕುರಾನ್ ಸಂದೇಶ ಎನ್ನುವ ಕನ್ನಡದಲ್ಲಿ ಜನಾಬ್ ಲಾಲ್ ಹುಸೇನ್ ಕಂದಗಲ್ ಅವರಿಂದ ಪ್ರವಚನ. ಮುಂದಿನ ಧ್ವನಿ ಜನಾಬ್ ಲಾಲ್ ಹುಸೇನ್ ಕಂದಗಲ್ ಅವರದಾಗಿರುತ್ತದೆ. أعوذ بالله من الشيطان الرجيم بسم الله الرحمن الرحيم ألهاكم التكاثر حتى زرتم المقابر كلا سوف تعلمون ثم كلا سوف تعلمون كلا لو تعلمون علم اليقين لترون الجحيم ثم لترونها عين اليقين ثم لتسألن يومئذ عن النعيم. بسم الله الرحمن الرحيم والعصر إن الإنسان لفي خسر إلا الذين آمنوا وعملوا الصالحات وتواصوا بالحق وتواصوا بالصبر. صدق الله ومولانا العظيم. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಹೆಚ್ಚಾಗಿ ಮತ್ತು ಇತರರಿಗಿಂತ ಅಧಿಕವಾಗಿ ಸಂಪಾದಿಸುವ ಚಿಂತೆಯು ನಿಮ್ಮನ್ನು ಅನಾವಸ್ಥೆಗೆ ಒಳಪಡಿಸಿದೆ. ಕೊನೆಗೆ ಇದೇ ಚಿಂತೆಯಲ್ಲಿ ನೀವು ಗೋರಿಯ ಅಂಚನ್ನು ತಲುಪುತ್ತೀರಿ. ಖಂಡಿತ ಅಲ್ಲ, ಸತ್ಯವೇ ನಿಮಗೆ ತಿಳಿಯಲಿದೆ. ಇನ್ನೂ ಕೇಳಿರಿ, ಖಂಡಿತ ಅಲ್ಲ, ಸತ್ಯವೇ ನಿಮಗೆ ತಿಳಿಯಲಿದೆ. ನೀವು ಖಚಿತ ಜ್ಞಾನದ ಆಧಾರದಲ್ಲಿ ಈ ಪ್ರವೃತ್ತಿಯ ಪರಿಣಾಮವನ್ನು ತಿಳಿದಿರುತ್ತಿದ್ದರೆ ನಿಮ್ಮ ವರ್ತನೆ ಹೀಗಿರುತ್ತಿರಲಿಲ್ಲ. ನೀವು ನರಕವನ್ನು ಕಂಡೇ ತೀರುವಿರಿ. ಇನ್ನೂ ಕೇಳಿರಿ, ನೀವು ಸಂಪೂರ್ಣ ಅರಿವಿನೊಂದಿಗೆ ಅದನ್ನು ನೋಡುವಿರಿ. ಆ ಬಳಿಕ ಖಂಡಿತವಾಗಿಯೂ ಈ ಅನುಗ್ರಹಗಳ ಬಗ್ಗೆ ನಿಮ್ಮನ್ನು ನೀವು ಪ್ರಶ್ನಿಸಲ್ಪಡುವಿರಿ. ಕಾಲದಾಣೆ, ನಿಜವಾಗಿ ಮನುಷ್ಯನು ಮಹಾ ನಷ್ಟದಲ್ಲಿದ್ದಾನೆ. ಸತ್ಯವಿಶ್ವಾಸ ಸ್ವೀಕರಿಸಿದ, ಸತ್ಕರ್ಮ ಮಾಡುತ್ತಿದ್ದ ಮತ್ತು ಪರಸ್ಪರ ಸತ್ಯ ಹಾಗೂ ಸಹನೆಯನ್ನು ಉಪದೇಶಿಸುತ್ತಿದ್ದವರ ಹೊರತು. ಇವತ್ತಿನ ಕುರಾನ್ ಪ್ರವಚನದ ವಿಷಯ ಯಶಸ್ವಿ ಜೀವನ. ಅದಕ್ಕಾಗಿ ಕುರಾನಿನ 102 ಮತ್ತು 103 ಈ 2 ಅಧ್ಯಾಯಗಳನ್ನು ತರ್ಜುಮೆಯೊಂದಿಗೆ, ಅನುವಾದದೊಂದಿಗೆ ನಿಮ್ಮ ಮುಂದೆ ನಾನು ಓದಿದ್ದೇನೆ. ಆ ಕುರಿತು ತಿಳಿದುಕೊಳ್ಳುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಪ್ರವಚನದ ಮೂಲಕ ಅಲ್ಲಾಹನು ಅನುಗ್ರಹಿಸಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಆದರಣೀಯ ಹಿರಿಯರೇ, ಸಹೋದರರೇ, ತಾಯಂದಿರೇ, ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಮಾನವ ಘನತೆ ಎಂಬ ವಿಷಯದ ಮೇಲೆ ನಿನ್ನೆ ಕೆಲವಾರು ವಿಷಯಗಳನ್ನು ಮಾತ್ರ ಈ ಪ್ರವಚನದಲ್ಲಿ ಹೇಳಲಿಕ್ಕೆ ಸಾಧ್ಯವಾಯಿತು.
ಇವತ್ತು ಯಶಸ್ವಿ ಜೀವನ ಅಂದರೆ ಈ ಜೀವನದಲ್ಲಿ ಯಶಸ್ಸು ಎಲ್ಲಿ ಅಡಗಿದೆ ಎನ್ನುವಂತಹ ಹುಡುಕಾಟದಲ್ಲಿದ್ದಾನೆ ಮನುಷ್ಯ. अपने मन में डूब कर पाजा सुरागे जिंदगी, तो अगर मेरा नहीं बनता न बन अपना तो बन. ವಿಶ್ವದ ಮಹಾನ್ ಕವಿ ಅಲ್ಲಾಮ ಇಕ್ಬಾಲ್ ಹೇಳಿರುವಂತಹ ಈ ಕವನದ ತಾತ್ಪರ್ಯ, ನಿನ್ನ ಮನದಾಳದಲ್ಲಿ ಇಳಿದು ನೀನು ನಿನ್ನ ಜೀವನದ ರಹಸ್ಯವನ್ನು ಅರಿತುಕೋ. ನಿನ್ನ ಮನದಾಳದಲ್ಲಿಳಿದು ನಿನ್ನ ಜೀವನದ ಉದ್ದೇಶವನ್ನು ಅರಿತುಕೋ. ದೇವನು ಹೇಳುತ್ತಾನೆ, ನೀನು ನನ್ನವನಾಗದಿದ್ದರೂ ಚಿಂತೆ ಇಲ್ಲ, ಆಗಬೇಡ, ಕನಿಷ್ಠ ನಿನ್ನವನಾದರೂ ಆಗು, ಅಂದರೆ ಮಾನವನಾಗು ಎನ್ನುವಂತಹದ್ದು. ಈ ಪವಿತ್ರ ಕುರ್ಆನಿನಲ್ಲಿ 114 ಅಧ್ಯಾಯಗಳಿವೆ, 6236 ವಚನಗಳಿವೆ. ಇಷ್ಟು ಅಧ್ಯಾಯಗಳು ಮತ್ತು ಇಷ್ಟು ವಚನಗಳ ಮೂಲ ಯಾರು ಅಂತ ಹೇಳಿದರೆ ಅರಬರಲ್ಲ, ಆ ಕಾಲದ ಜನತೆಯಲ್ಲ, ಪವಿತ್ರ ಕುರ್ಆನಿನ ಕೇಂದ್ರೀಯ ವಿಷಯ ಮನುಷ್ಯ. ಇದು ಮನುಷ್ಯನಿಗಾಗಿ ಅವತೀರ್ಣಗೊಳಿಸಲ್ಪಟ್ಟಂತಹ ಗ್ರಂಥ ಇದು. ಯಾವ ದೇವನು ನನ್ನನ್ನು ನಿಮ್ಮನ್ನು ಸೃಷ್ಟಿಸಿದ್ದಾನೋ ಅವನು ನೇರವಾಗಿ ಮನುಷ್ಯನೊಂದಿಗೆ ಮಾತನಾಡಿದ್ದಾನೆ. ಅಲ್ಲದೇ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ಮನುಷ್ಯನೇ, ನಾನು ನಿನಗೆ ಜೀವನ ನೀಡುತ್ತೇನೆ, ಜೀವನದ ಜೊತೆಗೆ ಮರಣವನ್ನು ನೀಡಿದ್ದೇನೆ. ಆ ಜೀವನ ಮತ್ತು ಮರಣದ ಮಧ್ಯೆ ಎಷ್ಟು ನೀನು ಬದುಕಬೇಕು ಎನ್ನುವಂತಹ ಅವಧಿಯನ್ನು ಕೂಡ ನಾನು ನಿಶ್ಚಯಿಸಿದ್ದೇನೆ. ಆ ಕೊಟ್ಟಿರುವ ಅವಧಿಯಲ್ಲಿ ನಿಮ್ಮ ಪೈಕಿ ಯಾರು ಸತ್ಕರ್ಮಗಳನ್ನು ಮಾಡುತ್ತಾರೆ ಎಂಬುದನ್ನು ಪರೀಕ್ಷಿಸಲಿಕ್ಕಾಗಿ, ಅಥವಾ ಮನುಷ್ಯನಿಗೆ ಸ್ವಾತಂತ್ರ್ಯ ನೀಡಲಾಗಿದೆ, ಅವನು ತನಗೆ ಮನಸ್ಸಿಗೆ ಬಂದಂತೆ ಬದುಕಲಿಕ್ಕೂ ಈ ಜಗತ್ತಿನಲ್ಲಿ ಅವರಿಗೆ ಸ್ವಾತಂತ್ರ್ಯವಿದೆ. ನೀನು ಹೇಗೆ ಬದುಕುತ್ತೀ ಎಂಬುದನ್ನು ನೋಡಲಿಕ್ಕಾಗಿ, ಪರೀಕ್ಷಿಸಲಿಕ್ಕಾಗಿ ನಾನು ನಿನ್ನನ್ನು ಜಗತ್ತಿಗೆ ಕಳುಹಿಸಿತ್ತು. ಜೀವನದ ಯಶಸ್ಸು ಎಲ್ಲಿ ಅಡಗಿದೆ ಅಂತ ಹೇಳಿದರೆ, ಕೇವಲ ಧರ್ಮವು ನಮಗೆ ಕೊಟ್ಟಂತಹ ಕೆಲವು ಆರಾಧನೆಗಳನ್ನು ಮಾಡಿ ನಾನು ದೇವ ಸಂಪ್ರೀತಿಯನ್ನು ಗಳಿಸಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆರಾಧನಾಲಯಗಳನ್ನು ಕಟ್ಟಿ ಕೆಲವು ಆಚಾರ ಮತ್ತು ವಿಚಾರ ಸಂಸ್ಕೃತಿಯನ್ನು, ಧರ್ಮದ ಕೆಲವು ಲಾಂಛನಗಳನ್ನು ಅಳವಡಿಸಿಕೊಂಡು ಬದುಕಿದೆ ಎಂಬ ಕಾರಣಕ್ಕಾಗಿ ನಿಮ್ಮ ದೇವನು ನಿಮ್ಮಿಂದ ಸಂತೃಪ್ತನಾಗಲಿಕ್ಕೆ ಸಾಧ್ಯವಿಲ್ಲ. ಯಶಸ್ವಿ ಜೀವನದ ರಹಸ್ಯ ಏನು ಅಂತ ಹೇಳಿದರೆ, ನೀನು ಅತ್ಯಂತ ಕಷ್ಟದಲ್ಲಿದ್ದಾಗಲೂ ಕೂಡ ನೀನು ಇನ್ನೊಬ್ಬನ ಕಷ್ಟವನ್ನು ನೋಡಿ ಅವನ ಸಹಾಯಕ್ಕೆ ಮುಂದಾಗುತ್ತೀ ಅಂತ ಹೇಳಿದರೆ ನಿನ್ನ ಜೀವನದ ಯಶಸ್ಸು ಅದರಲ್ಲಡಗಿದೆ ಅಂತ ಪ್ರವಾದಿಗಳು ಹೇಳಿದ್ರು. ನಮ್ಮಲ್ಲಿ ಪ್ರತಿಯೊಬ್ಬರೂ ಸಮಸ್ಯೆಗಳ ಜೊತೆಗೆ ಬದುಕುತ್ತಿದ್ದೇವೆ. ನಮಗೆಲ್ಲ ಹಲವಾರು ಚಿಂತೆಗಳಿವೆ. ಆದರೂ ಕೂಡ ಅದನ್ನು ಬದಿಗಿಟ್ಟು ಇನ್ನೊಬ್ಬನ ಸಂಕಷ್ಟಕ್ಕೆ ನನ್ನ ಹೃದಯ ಮಿಡಿಯುತ್ತಿದೆ ಅಂತ ಹೇಳಿದರೆ ಅದಕ್ಕಿಂತ ಶ್ರೇಷ್ಠವಾದ ಹೃದಯ, ಮಾನವೀಯತೆ ಬೇರೆ ಯಾವುದೂ ಆಗಲಿಕ್ಕೆ ಸಾಧ್ಯವಿಲ್ಲ. ಆ ವ್ಯಕ್ತಿಯ ಮುಖದ ಪ್ರಸನ್ನತೆಯೇ ದೇವನ
ಪ್ರಸನ್ನತೆಯನ್ನು ಪಡೆಯಲಿಕ್ಕೆ ನಿನಗೆ ಸಾಧ್ಯವಾಗುವುದು ಅಂತ. ಆ ದೇವ ಸಂಪ್ರೀತಿಯನ್ನು ಗಳಿಸಿಕೊಡಲಿಕ್ಕೆ ಇರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಸೋಪಾನ ಇದು. ಯಾವುದು? ಇನ್ನೊಬ್ಬ ವ್ಯಕ್ತಿಯ ಮುಗುಳ್ನಗು, ಅವನ ಮುಖದಲ್ಲಿರುವಂತಹ ದುಃಖವನ್ನು, ಸಂಕಟವನ್ನು ನಿವಾರಿಸಿ ಮುಗುಳ್ನಗು ಅವನ ಮುಖದಲ್ಲಿ ತರುವಂತಹ ಕೆಲಸ, ಸಹಾಯ ನೀನು ಮಾಡಿದರೆ ಅದು ಬಹಳ ಶ್ರೇಷ್ಠವಾದಂತಹ ದಾನ, ಶ್ರೇಷ್ಠವಾದಂತಹ ಕೆಲಸ ಅಂತ ಪ್ರವಾದಿಗಳು ಹೇಳಿದ್ರು. ಆದರೆ ಇವತ್ತು ಜೀವನದ ಯಶಸ್ಸನ್ನು ನಾವು ಹುಡುಕುತ್ತಿದ್ದೇವೆ ಇನ್ನೊಬ್ಬರನ್ನು ಕಸಿದುಕೊಂಡು ಬದುಕುವಂತಹ, ಇನ್ನೊಬ್ಬರನ್ನು ಹತ್ಯೆ ಮಾಡಿ ಸಂತೋಷ ಪಡುವಂತಹ, ನಾನು ಸುಖದಿಂದಿರಬೇಕು ಅಂತ ಹೇಳಿದರೆ ಇಲ್ಲಿ ಕೆಲವರು, ನೂರಾರು ಜನರು, ಸಾವಿರಾರು ಜನರು, ಲಕ್ಷಗಟ್ಟಲೆ ಜನರು ಸಮಸ್ಯೆಗೆ ಸಿಲುಕುತ್ತಾರೆ, ನಿರ್ನಾಮವಾಗುತ್ತಾರೆ. ನನಗೆ ಅದರ ಪರಿವೇ ಇಲ್ಲ, ನನಗೆ ನನ್ನ ಸುಖ ಮಾತ್ರ ಶ್ರೇಷ್ಠ ಅಂತ ಹೇಳುವ ಈ ವಿಕೃತವಾದ ಮನಸ್ಸೇನಿದೆ, ಅಂತಹ ವಿಕೃತ ಮನಸ್ಸಿನವನು ಅವನು ಯಾವುದೇ ಧರ್ಮಕ್ಕೆ ಸೇರಿದವನಾಗಿದ್ದರೋ ಆ ಧರ್ಮದ ಅನುಯಾಯಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅವನು ಕೇವಲ ಧರ್ಮದ ಮುಖವಾಡವನ್ನು ಮಾತ್ರ ಧರಿಸಿದ್ದಾನೆ. ಕುರ್ಆನ್ ಹೇಳುತ್ತದೆ, ನಿಮ್ಮ ಈ ಎಲ್ಲ ಮುಖವಾಡಗಳು ಕಳಚುವಂತಹ ಒಂದು ದಿನ ಬರುತ್ತದೆ. ನೀವು ನಿಮ್ಮ ಮನೆಯಿಂದ, ನಿಮ್ಮ ಸಮಾಜದಿಂದ, ನಿಮ್ಮ ಆಡಳಿತ ವ್ಯವಸ್ಥೆಯಿಂದ ಆ ಮುಖವಾಡವನ್ನು ಕಳಚದೆ ಅದನ್ನು ಸಂರಕ್ಷಿಸಿಕೊಳ್ಳಬಹುದು. ಆದರೆ ಒಬ್ಬನಿದ್ದಾನೆ, ಅವನಿಂದ ಆ ಮುಖವಾಡವನ್ನು ಕಳಚಲಿಕ್ಕೆ, ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಒಂದು ದಿನ ಬರಲಿಕ್ಕಿದೆ, ನಿಮ್ಮ ಅಸಲಿಯತ್ತೇನಿದೆ, ನಿಮ್ಮ ಮುಖವಾಡ ಧರಿಸಿದ ಮುಖವಾಡ ಏನಿದೆ ಅದು ಕಳಚುತ್ತದೆ ಎನ್ನುವಂತಹದ್ದು. ಆ ಮುಖವಾಡ ಕಳಚಿದಾಗ ಸತ್ಯ ಬಯಲಾಗುತ್ತದೆ. ಮಾನಾಪಮಾನಗಳು ಮಾತ್ರವಲ್ಲ, ಶಾಶ್ವತವಾದ ನಿಂದ್ಯ ಅವನನ್ನು ಆವರಿಸುವುದು. ಆದ್ದರಿಂದ ಇರುವ ಈ ಬದುಕಿನ ಅವಧಿ ಅತ್ಯಂತ ಅಮೂಲ್ಯವಾಗಿದೆ. ನೀವು ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು, ಅದರ ಸದುಪಯೋಗವಾಗಬೇಕು. ಆದರೆ ಇವತ್ತು ಮನುಷ್ಯ ಯಶಸ್ಸನ್ನು ದುಡ್ಡಿನಲ್ಲಿ ಕಾಣ್ತಾ ಇದ್ದಾನೆ. ಅಧಿಕಾರ ಗಳಿಸುವೊಬ್ಬನು ಹೇಳುತ್ತಿದ್ದಾನೆ ನಾನು ಯಶಸ್ಸು ಹೊಂದಿದೆ ಅಂತ. ಒಬ್ಬನಿಗೆ ತನ್ನ ಮನೆತನದ ಶ್ರೇಷ್ಠತೆ ಯಶಸ್ಸು ತಂದುಕೊಡುತ್ತದೆ ಎನ್ನುವಂತಹ ಭಾವನೆ ಇದೆ. ಆದರೆ ಯಶಸ್ಸಿನ ಮಾನದಂಡ ಇವು ಅಲ್ಲ ಅಂತ ಕುರ್ಆನ್ ಹೇಳಿತು. ಪವಿತ್ರ ಕುರ್ಆನ್ ಮಾತ್ರವಲ್ಲ, ಈ ಜಗತ್ತಿನಲ್ಲಿ ಬಂದ ಇನ್ನಿತರ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ನೋಡಿ. ಈ ಕುರ್ಆನ್ ಬರುವುದಕ್ಕಿಂತ ಮುಂಚೆ ಬಂದ ದೇವಗ್ರಂಥಗಳನ್ನು ಕೂಡ ನೀವು ನೋಡಿ. ಭಾರತಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸವಿರುವಂತಹ ವೇದಗಳನ್ನು ನೀವು ಅಧ್ಯಯನ ಮಾಡಿ ನೋಡಿ. ಮನುಷ್ಯನ ಯಶಸ್ಸಿನ ದಂಡ ಈ ಜಗತ್ತಿನಲ್ಲಿರುವ ಯಾವ ಲೌಕಿಕ ಸಂಪನ್ಮೂಲಗಳು ಅಲ್ಲ ಎಂಬುದು ಕದ್ ಅಫಲಹ ಮನ್ ದಕ್ಕಾಹ ವಕದ ಖಾಬ ಮನ್ ದಸ್ಸಾಹ. ಯಾವನು ತನ್ನ ಆತ್ಮವನ್ನು ಸಂಸ್ಕರಿಸಿಕೊಂಡನೋ ಅವನು ಯಶಸ್ವಿಯಾದ, ಯಾವನು ಅದನ್ನು ಮಣ್ಣು ಪಾಲು ಮಾಡಿದನೋ ಅವನು ನಾಶವಾಗಿ ಹೋದ. ಅದಕ್ಕಾಗಿ ಮನುಷ್ಯ ಅಂತ ಹೇಳಿದರೆ ಆತ್ಮಸಾಕ್ಷಿಗೆ ಕಿವಿಗೊಡುವವನು ಅಂತ. ಇಂದು ಪ್ರಪಂಚದ ಬಹುತೇಕ ಮನುಷ್ಯರಲ್ಲಿ ಆತ್ಮಸಾಕ್ಷಿ ಸತ್ತು ಹೋಗಿದೆ. ಅದಕ್ಕಾಗಿ ಜನಾಂಗೀಯವಾದ, ಅದಕ್ಕಾಗಿ ಜಾತಿವಾದ, ಅದಕ್ಕಾಗಿ ಕೋಮುವಾದ, ಅದಕ್ಕಾಗಿ ಅಸ್ಪೃಶ್ಯತೆ, ಅದಕ್ಕಾಗಿ ಸಂಕುಚಿತತೆ, ಪ್ರಾದೇಶಿಕತೆ, ಒಟ್ಟಾರೆ ಮಾನವ ಕುಲವನ್ನು ವಿಭಜಿಸಲಿಕ್ಕೆ, ತುಂಡರಿಸಲಿಕ್ಕೆ ಮತ್ತು ಶ್ರೇಷ್ಠತೆಯನ್ನು ಮೆರೆಯಲಿಕ್ಕೆ ಏನೆಲ್ಲ ಸಾಧ್ಯ
ಸಾಧ್ಯವಿದೆ. ಆ ಎಲ್ಲ ಕೆಡುಕುಗಳನ್ನು ಇವತ್ತು ನಾವು ಸಮಾಜದಲ್ಲಿ ನೋಡುತ್ತಿದ್ದೇವೆ. ಯಾರ ಆತ್ಮಸಾಕ್ಷಿ ಸತ್ತು ಹೋಗಿದೆಯೋ ಅವನಿಂದ ನೀವು ಯಾವ ಒಳಿತನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಒಬ್ಬ ದಾರ್ಶನಿಕ ಹೇಳುತ್ತಾನೆ. ಆ ಆತ್ಮಸಾಕ್ಷಿಗೆ ನೀವು ಕಿವಿಗೊಡುವಂತಹ ಒಂದು ಪ್ರೇರಣೆಯನ್ನು ಕುರ್ಆನ್ ನಮಗೆ ಜ್ಞಾಪಿಸಿಕೊಡುತ್ತದೆ. ಮನುಷ್ಯರೇ, ನಿಮಗೆ ಕೊಟ್ಟಂತಹ ಜೀವನದ ಅವಧಿ ಅತ್ಯಂತ ಸಂಕ್ಷಿಪ್ತವಾದದ್ದು ಅಂತ. ಮನುಷ್ಯನಾಗದೆ ಹೋದರೆ ಕುರ್ಆನ್ ಹೇಳುತ್ತದೆ ಅವನು ಮೃಗ ಆಗುವುದಿಲ್ಲ. ಬದಲಾಗಿ ಕುರ್ಆನ್ ಹೇಳುತ್ತದೆ ಮೃಗಕ್ಕಿಂತಲೂ ಅವನು ಕೀಳಾಗುತ್ತಾನೆ ಅಂತ. ಆನಂತರ ಸಮಸ್ತ ಮಾನವ ಕುಲ ಒಂದು ತಪ್ಪು ತಿಳುವಳಿಕೆಯಲ್ಲಿದೆ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ವೈರಿ ಅಂತ ಬಿಂಬಿಸುವ, ಇನ್ನು ನಮ್ಮ ದೇಶ ಬಹುಧರ್ಮೀಯ ದೇಶ, ಇದು ಬಹು ಸಂಸ್ಕೃತಿಯ ದೇಶ ನಮ್ಮದು. ವಿಶ್ವದ ನಕಾಶೆಯಲ್ಲಿ ನೀವು ಕೊಲ್ಲಿ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ಬರೀ ಮುಸಲ್ಮಾನರನ್ನು ಮಾತ್ರ ಕಾಣಲಿಕ್ಕೆ ಸಾಧ್ಯ. ಐರೋಪ್ಯ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ಬರೀ ಕ್ರೈಸ್ತರನ್ನು ಕಾಣಲಿಕ್ಕೆ ಮಾತ್ರ ಸಾಧ್ಯ. ಆದರೆ ಎಲ್ಲ ಧರ್ಮ, ಜಾತಿ, ಮತ, ಪಂಥಗಳನ್ನು ಒಳಗೊಂಡಿರುವಂತಹ ಒಂದೇ ಒಂದು ರಾಷ್ಟ್ರ ನಮ್ಮ ವಿಶ್ವದ ನಕಾಶೆಯಲ್ಲಿದ್ದರೆ ಅದು ನನ್ನ ಭಾರತ ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಅಭಿಮಾನವಾಗ್ತದೆ. ಈ ಅಭಿಮಾನದ ಜೊತೆಗೆ ಇಂತಹ ಭೂಧರ್ಮೀಯ ದೇಶದಲ್ಲೂ ಕೂಡ ನಾವು ಇವತ್ತು ಪೈಶಾಚಿಕತೆ, ಕೋಮುವಾದ, ಉಗ್ರವಾದ ತಾಂಡವ ಮಾಡುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಎಂಬ ಭೇದವಿಲ್ಲದೆ ಒಗ್ಗಟ್ಟಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿತು. ಇವತ್ತು ಸ್ವತಂತ್ರ ಬಂದ ಬಳಿಕ ನಾವು ಪರಸ್ಪರ ಕಚ್ಚಾಡಿದ್ದೇವೆ. ಬ್ರಿಟಿಷರ ವಿರುದ್ಧ ಎಷ್ಟು ಹೋರಾಡಿದ್ದೇವೆಯೋ ಅದಕ್ಕಿಂತ ಹೆಚ್ಚು ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಂಬ ಹೆಸರಿನ ಮೇಲೆ, ಸವರ್ಣೀಯ, ದಲಿತ ಎಂಬ ಹೆಸರಿನ ಮೇಲೆ ಇಲ್ಲಿ ನಾವು ಕಲಹಗಳನ್ನು, ಹೋರಾಟಗಳನ್ನು ಮಾಡಿದ್ದೇವೆ. ಇದೊಂದು ತಪ್ಪು ಗ್ರಹಿಕೆ ಅಂತ ಹೇಳ್ತದೆ ಕುರ್ಆನ್. ಇಲ್ಲಿ ಯಾರು ಹಿಂದೂಗಳು ಮುಸ್ಲಿಮರ ಶತ್ರುಗಳಲ್ಲ, ಯಾವ ಮುಸ್ಲಿಮರು ಹಿಂದೂಗಳ ಶತ್ರುಗಳಲ್ಲ. ಇಲ್ಲಿ ಸವರ್ಣೀಯರು ಅಸ್ಪೃಶ್ಯರು ಸವರ್ಣೀಯರ, ಇಲ್ಲಿನ ಕುಬೇರರು ಕಾರ್ಮಿಕರು ಕುಬೇರರ ಶತ್ರುಗಳಲ್ಲ. ಮತ್ತು ಒಂದು ದೇಶ ಇನ್ನೊಂದು ದೇಶದ ಶತ್ರುವಲ್ಲ. ಕುರ್ಆನ್ ಹೇಳುತ್ತದೆ ಜಗತ್ತಿನ ಮನುಷ್ಯರೇ ನಿಮ್ಮ ಶತ್ರು ಒಬ್ಬನಿದ್ದಾನೆ, ಅವನು ಪಿಶಾಚಿ, ಶೈತಾನನಾಗಿದ್ದಾನೆ ಅಂತ. ಇನ್ನಹು ಲಕುಂ ಅದುವ್ವುಂ ಮುಬೀನ್, ಅವನು ನಿಮ್ಮ ಪ್ರತ್ಯಕ್ಷ ಶತ್ರು. ಅವನು ಎಸೆಯುವ ದಾಳಕ್ಕೆ ನೀವು ಬಲಿಯಾಗಬೇಡಿ. ಅವನು ವಾಗ್ದಾನ ಮಾಡಿದ್ದಾನೆ ದೇವನ ಬಳಿ, ನೀನು ಸೃಷ್ಟಿಸಿದ ಈ ಮನುಷ್ಯನನ್ನು ನನಗಿಂತ ಶ್ರೇಷ್ಠತೆ ಇವನಿಗೆ ದಯಪಾಲಿಸಿದಾಗ ಅಸೂಯೆ ಅವನಲ್ಲಿ ಹೊಕ್ಕಿತು. ಆ ಅಸೂಯೆಯ ಕಾರಣದಿಂದ ಅವನು ಹೇಳಿದ, ನಾನು ಇದಕ್ಕಿಂತ ಮುಂಚೆ ನಿನ್ನ ದೈವ ಭಕ್ತನಾಗಿದ್ದೆ. ಹಸಿವು, ದಾಹ ಯಾವುದನ್ನು ಲೆಕ್ಕಿಸದೆ ನಾನು ನಿರಂತರ ನಿನ್ನ ದಾಸ್ಯವನ್ನು ಮಾಡಿದವನು. ಆದರೆ ಮನುಷ್ಯನೆಂಬ ಶ್ರೇಷ್ಠ ಸೃಷ್ಟಿಯನ್ನು ಸೃಷ್ಟಿಸುವಾಗ ನೀನು ಅವನನ್ನು ಗೌರವಿಸಬೇಕು ಅಂತ ಹೇಳಿದೆ. ನಾನು ಅದನ್ನು ನಿರಾಕರಿಸಿದೆ. ಕಾರಣ, ಮನುಷ್ಯನನ್ನು ನೀನು ಮಣ್ಣಿನಿಂದ ಸೃಷ್ಟಿಸಿತು, ನನ್ನನ್ನು ಅಗ್ನಿಯಿಂದ. ತುಚ್ಛ ಮಣ್ಣಿನ ಕಣಗಳಿಂದ ಸೃಷ್ಟಿಸಲ್ಪಟ್ಟಂತಹ ಆ ಮನುಷ್ಯನನ್ನು ನಾನು ಗೌರವಿಸಬೇಕೆ ಅಂತ ನೀನು ಹೇಳಿದಾಗ ನೀನು ನನ್ನ ಆಜ್ಞೆಯನ್ನು ನೇರವಾಗಿ ಉಲ್ಲಂಘಿಸಿದೆ.
ಆ ದೇವಾಜ್ಞೆಯ ಉಲ್ಲಂಘನೆ ಅವನನ್ನು ಭಕ್ತಿಯ ಸ್ಥಾನದಿಂದ ಪಿಶಾಚಿಯ ಸ್ಥಾನಕ್ಕೆ ತಂದು ನಿಲ್ಲಿಸಿತು. ಆಗ ಅವನು ಕೇಳಿದ, ನಾನು ಇಷ್ಟೆಲ್ಲ ನಿನ್ನ ಆರಾಧನೆ ಮಾಡಿದ್ದೇನೆ, ಅದರ ಪ್ರತಿಫಲ ಕೊಡಬೇಕು ನನಗೆ. ದೇವನು ಹೇಳಿದ, ದೇವನಂತೂ ಯಾರ ಮೇಲೂ ಕೂಡ ಅನ್ಯಾಯ ಮಾಡುವವನಲ್ಲ. ಯಾಕೆ ಅಂತ ಹೇಳಿದರೆ ಅವನು ಯಾವುದೇ ಒಂದು ಜನಾಂಗದ ದೇವನಲ್ಲ, ಅವನು ಯಾವುದೇ ಒಂದು ದೇಶದ ದೇವನಲ್ಲ, ಯಾವುದೇ ಒಂದು ಭಾಷಿಗರ ದೇವನಲ್ಲ. ವಿಶ್ವದ ಚರಾಚರಗಳನ್ನು ಸೃಷ್ಟಿಸಿದವ, ವಿಶ್ವದ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿದವನು. ಅವನು ಯಾರ ಮೇಲೂ ಅನ್ಯಾಯ ಮಾಡುವುದಿಲ್ಲ. ಎಲ್ಲರೊಂದಿಗೆ ನ್ಯಾಯಯುತವಾಗಿ ವರ್ತಿಸುವಂತಹ ಒಂದು ವ್ಯವಸ್ಥೆ ಅವನ ಬಳಿ ಇದೆ. ನಿಮ್ಮ ಪೈಕಿ ಪುರುಷನಾಗಿರಲಿ ಸ್ತ್ರೀಯಾಗಿರಲಿ, ಅವರ ಯಾವುದೇ ಸತ್ಕರ್ಮಗಳನ್ನು ನಾವು ವ್ಯರ್ಥಗೊಳಿಸುವುದಿಲ್ಲ. ಅವನಲ್ಲಿ ಲಿಂಗ ಭೇದವಿಲ್ಲ, ವಚನ ಭೇದವಿಲ್ಲ, ವರ್ಗ ಭೇದವಿಲ್ಲ, ವರ್ಣ ಭೇದವಿಲ್ಲ. ಎಲ್ಲ ಮನುಷ್ಯರನ್ನು ಪ್ರೀತಿಸುವಂತಹ ತನ್ನ ಅತ್ಯಂತ ಶ್ರೇಷ್ಠ ಮತ್ತು ಪ್ರೀತಿಯ ಸೃಷ್ಟಿ ಮನುಷ್ಯ. ಆಗ ಅವನು ವರ ಕೇಳಿದ. ನಿನ್ನ ವರ ಏನು ಅಂತ ಕೇಳಿದಾಗ ಪಿಶಾಚಿ ಹೇಳಿತ್ತು, ಯಾವ ರೀತಿ ಈ ಮನುಷ್ಯನಿಂದ ಇವತ್ತು ನಾನು ಈ ಹಂತಕ್ಕೆ ತಳ್ಳಲ್ಪಟ್ಟೆನೋ, ಅದೇ ಮನುಷ್ಯ ಸನ್ಮಾರ್ಗಕ್ಕೆ ಹೋದಾಗಲೆಲ್ಲ ನಾನು ಅವನನ್ನು ತಪ್ಪಿಸಿ ಅದರಿಂದ ದುರ್ಮಾರ್ಗಕ್ಕೆ ತರುತ್ತೇನೆ, ಅವನಿಂದ ಪೈಶಾಚಿಕತೆಯನ್ನು ಮಾಡಿಸುತ್ತೇನೆ, ಅವನಲ್ಲಿರುವಂತಹ ಮಾನವೀಯತೆಯನ್ನು ಕೊಂದು ಬಿಡುತ್ತೇನೆ, ಅವನಲ್ಲಿ ಪೈಶಾಚಿಕತೆಯನ್ನು ತುಂಬುತ್ತೇನೆ, ಅವನಲ್ಲಿರುವಂತಹ ನೈತಿಕತೆಯನ್ನು ಹಾಳು ಮಾಡುತ್ತೇನೆ, ಅವನನ್ನು ವಿಕೃತ ಮನಸ್ಸಿನವನನ್ನಾಗಿ, ಅವನನ್ನು ಸದಾಚಾರಿಯನ್ನಾಗಿ ಆಗಲಿಕ್ಕೆ ಬಿಡುವುದಿಲ್ಲ, ದುರಾಚಾರಿಯಾಗಿ ಮಾಡಲಿಕ್ಕೆ ಬಿಡುತ್ತೇನೆ. ಹೆಣ್ಣನ್ನು ಭೋಗದ ವಸ್ತು ಅಂತ ತಿಳಿದು ಸಾಮೂಹಿಕವಾಗಿ ಅತ್ಯಾಚಾರ ಮಾಡುವಂತಹ ಅತ್ಯಾಚಾರಿಯಾಗಿ ಮಾಡುತ್ತೇನೆ. ಇನ್ನು ಅವನ ಬಳಿ ಸಂಪತ್ತು ಬಂತು ಅಂತ ಹೇಳಿದರೆ ಅವನಲ್ಲಿ ಗರ್ವ ಸೊಕ್ಕನ್ನು ನಾನು ತುಂಬುತ್ತೇನೆ. ಒಂದು ವೇಳೆ ಅವನ ಕೈಯಲ್ಲಿ ಆಡಳಿತ ಬಂದರೆ ಅವನನ್ನು ಆಕ್ರಮಿ ಆಡಳಿತಗಾರನನ್ನಾಗಿ ಮಾಡುತ್ತೇನೆ. ಅವನ ಆಡಳಿತದಲ್ಲಿ ಯಾವ ಪ್ರಜೆಗಳು ಸುಖದಿಂದ ಬದುಕಿರಬಾರದು. ಸ್ವತಃ ಮನುಷ್ಯ ತನ್ನಂತಹ ಮನುಷ್ಯರನ್ನು ತನ್ನ ಬಳಿ ಇರುವಂತಹ ಕಾನೂನಿನ ಬಲದಿಂದ, ಹಣದ ಬಲದಿಂದ, ಅಧಿಕಾರದ ಬಲದಿಂದ ಅವನು ಕೊಂದು ಬಿಡಬೇಕು. ಆದ್ದರಿಂದ ನಾವು ಸತ್ಯವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಆ ಪೈಶಾಚಿಕತೆ ನಮ್ಮಲ್ಲಿ ಇವತ್ತು ಹಾಸು ಹೊಕ್ಕಾಗಿದೆ. ಆ ಪೈಶಾಚಿಕತೆಯಿಂದ ಹೊರ ಬಂದಾಗ ಜೀವನದ ದರ್ಶನವಾಗುತ್ತದೆ. ಕುರ್ಆನ್ ಹೇಳಿದ್ದು, ವಲ್ ಅಸ್ರ್ ಇನ್ನಲ್ ಇನ್ಸಾನ ಲಫೀ ಖುಸ್ರ್, ಖಂಡಿತವಾಗಿ ಮನುಷ್ಯ ಮಹಾ ನಷ್ಟದಲ್ಲಿದ್ದಾನೆ. ಯಾವ ಮನುಷ್ಯ ನಷ್ಟದಲ್ಲಿದ್ದಾನೆ? ಕಾಲದ ಆಣೆ ದೇವನು ಹಾಕಿ ಹೇಳುತ್ತಿರುವುದು ಮನುಷ್ಯ ಮಹಾ ನಷ್ಟದಲ್ಲಿದ್ದಾನೆ ಅಂತ. ಕಾಲ ಅಂತ ಹೇಳಿದರೆ ಬೇರೆ ಯಾರೂ ಅಲ್ಲ, ದೇವರು. ಅದಕ್ಕಾಗಿ ಏನಾದರೂ ಆಪತ್ತು ಬಂದರೆ, ಸಂಕಷ್ಟ ಬಂದರೆ ವಾಡಿಕೆ ರೂಢಿ ನಮ್ಮಲ್ಲಿ, ನಮ್ಮ ಟೈಮ್ ಸರಿಯಿಲ್ಲ, ಕಾಲ ಕೆಟ್ಟಿದೆ, ಈ ಎಲ್ಲ ಪದಗಳನ್ನು ನೀವು ಬಳಸಬಾರದು ಅಂತ. ಕಾಲ ಅಂತ ಹೇಳಿದರೆ ದೇವನು, ಸಮಯ ಅಂತ ಹೇಳಿದರೆ ದೇವ. ಆ ಸಮಯದ ಮೇಲೆ ಅಂದರೆ ತನ್ನ ಮೇಲೆ ತಾನು ಆಣೆ ಇಟ್ಟು ಹೇಳ್ತಾ ಇದ್ದಾನೆ, ಮನುಷ್ಯ ಮಹಾ ನಷ್ಟದಲ್ಲಿದ್ದಾನೆ ಅಂತ. ಕಾಲ ಅಂತ ಹೇಳಿದರೆ ಗತಿಸಿ ಹೋದ ಕಾಲ, ಈಗ ನಮ್ಮ ಮೇಲೆ ಗತಿಸುತ್ತಿರುವಂತಹ ಕಾಲ, ಇನ್ನು ನಾವು ಹೋದ ಮೇಲೂ ಗತಿಸುವಂತಹ ಕಾಲ. ಕುರ್ಆನ್ ಹೇಳುತ್ತದೆ, ವಲಾ ತಮ್ಶಿ ಫಿಲ್ ಅರ್ದಿ ಮರ್ಹಾ ಇನ್ನಕ ಲನ್ ತಖ್ರಿಕಲ್ ಅರ್ದ ವಲನ್ ತಬ್ಲಿಗುಲ್ ಜಿಬಾಲ ತೂಲ. ಹೇ ಮನುಷ್ಯ,
ನೀನು ಭೂಮಿಯ ಮೇಲೆ ಅಹಂಕಾರದಿಂದ ನಡೆಯುತ್ತೀಯ. ಈ ರೀತಿ ಅಹಂಕಾರದಿಂದ ನಡೆಯುವುದರಿಂದ ನೀನೇನೋ ಭೂಮಿಯನ್ನು ಸೀಳಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಗರ್ವದಿಂದ ತಲೆ ಎತ್ತಿ ನಡೆಯುವಾಗ ನಿನ್ನ ತಲೆ ಗಿರಿ ಪರ್ವತಗಳ ಶಿಖರಕ್ಕೆ ತಲುಪಲಿಕ್ಕೆ ಸಾಧ್ಯವಿಲ್ಲ. ನೀನೊಬ್ಬ ಅಸಹಾಯಕ. ನಿನಗೆ ಕೆಲವು ಅವಧಿಯವರೆಗೆ ಮಾತ್ರ ಸೀಮಿತವಾದಂತಹ ಅಧಿಕಾರವನ್ನು ಕೊಟ್ಟದ್ದು. ಇದರ ಹೊರತು ನಿನ್ನ ಅಸಹಾಯಕತೆಯನ್ನು ನೀನು ಮನಗಾಣಬೇಕು. ನೀನು ಗರ್ವದಿಂದ ಸೊಕ್ಕಿನಿಂದ ನಡೆಯಬೇಡ ಭೂಮಿಯ ಮೇಲೆ. ಹಾಗೆ ನಡೆಯುವುದರಿಂದ ನೀವೇನೋ ಭೂಮಿಯನ್ನು ಸೀಳಲಾರಿರಿ. ಆ ನಷ್ಟದಿಂದ ಪಾರಾಗಲಿಕ್ಕಾಗಿ ಕಾಲದ ಮೇಲೆ ಆಣೆ ಇಟ್ಟು ದೇವನು ಹೇಳ್ತಾ ಇದ್ದಾನೆ, ಮನುಷ್ಯ ಮಹಾ ನಷ್ಟದಲ್ಲಿದ್ದಾನೆ ಅಂತ. ಗತಿಸಿ ಹೋದ ಕಾಲದಲ್ಲಿ ಇಂದು ಅವರ ಅವಶೇಷಗಳು ಕೂಡ ಬಾಕಿ ಉಳಿದಿಲ್ಲ. ಹಿಟ್ಲರನ ಇತಿಹಾಸವನ್ನು ನಾವು ನೋಡುತ್ತೇವೆ. ತನ್ನ ಸ್ವಾರ್ಥಕ್ಕಾಗಿ ಜನಾಂಗೀಯ ಮೇಲ್ಮೆ ಎನ್ನುವಂತಹದ್ದು ಆ ರೋಗ ನಶೆಯಾಗಿ ಮಸ್ತಿಷ್ಕಕ್ಕೆ ಏರಿದಾಗ ತನ್ನವರಲ್ಲದವರ ಲಕ್ಷಗಟ್ಟಲೆ ಜನರನ್ನು ಒಂದೇ ದಿನದಲ್ಲಿ ತನ್ನ ಗ್ಯಾಸ್ ಚಂಬರಿನಲ್ಲಿ ಹಾಕಿ ಕೊಂದು ಬಿಟ್ಟ. ಇದೇ ರೀತಿ ಇತಿಹಾಸದಲ್ಲಿ ಬಹಳಷ್ಟು ಹತ್ಯಾಕಾಂಡಗಳು ನಡೆದಿವೆ. ಆ ಎಲ್ಲ ಹತ್ಯಾಕಾಂಡಗಳು ಯಾವ ಕಾರಣಕ್ಕಾಗಿ? ಮನುಷ್ಯನ ಸ್ವಾರ್ಥ, ಇತರರಿಗಿಂತ ಹೆಚ್ಚು ಗಳಿಸಬೇಕು ಎನ್ನುವಂತಹ ಹಪಹಪಿ ಮನುಷ್ಯನಲ್ಲಿ ಅದು ಬಂದಾಗ ಅವನು ರಾಕ್ಷಸನಾಗುತ್ತಾನೆ. ಅದಕ್ಕಾಗಿ ನಿಮಗೆ ಕೊಟ್ಟಿರುವಂತಹ ಅವಧಿ ಮತ್ತು ಈ ಜಗತ್ತಿನಲ್ಲಿ ನಿದರ್ಶನಗಳನ್ನಿಡಲಾಗಿದೆ, ಅವುಗಳನ್ನೆಲ್ಲ ನೋಡಿ ನೀವು ಪಾಠ ಕಲಿಯಬೇಕು ಎನ್ನುವಂತಹದ್ದು. ನಿಮ್ಮೆಲ್ಲರ ವೈರಿ ಒಬ್ಬನೇ ಒಬ್ಬನು. ಆ ವೈರಿಯ ಸಮಾನ, ಆ ವೈರಿಯ, ಆ ಪಿಶಾಚಿಯ ಬಲೆಗೆ ಬೀಳುವಂತಹ ನಾವೆಲ್ಲರೂ ಇವತ್ತು ಅವನು ನಮ್ಮನ್ನು ಪರಸ್ಪರ ಕಚ್ಚಾಡಿಸುತ್ತಿದ್ದಾನೆ. ಹಿಂದೂ ಮುಸ್ಲಿಂ ಎಂಬ ಹೆಸರಿನಲ್ಲಿ, ಕರಿಯರು ಬಿಳಿಯರು ಎಂಬ ಹೆಸರಿನಲ್ಲಿ, ಸವರ್ಣೀಯರು ದಲಿತರು ಎಂಬ ಹೆಸರಿನಲ್ಲಿ, ಮಹಿಳೆ, ಇವತ್ತಿಗೂ ನಿನ್ನೆ ನಾನು ಹೇಳಿದ ಪ್ರವಚನದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಮಾತು, ಯಾವ ಸಮಾಜ ಹೆಣ್ಣನ್ನು ಗೌರವಿಸುವುದಿಲ್ಲವೋ ಅದು ಅತ್ಯಂತ ಶೀಘ್ರದಲ್ಲಿ ನಾಶವಾಗುತ್ತದೆ ಅಂತ. ಈ ಎಲ್ಲ ಕೆಡುಕುಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ. ಅದಕ್ಕಾಗಿ ಈ ಕಾಲ ಬಹಳ ವೇಗವಾಗಿ ಗತಿಸಿ ಹೋಗುತ್ತಿದೆ. ಗತಿಸಿ ಹೋದ ಕಾಲ ನಮ್ಮ ಮೇಲೆ ಗತಿಸುತ್ತಿರುವಂತಹ ಕಾಲ. ಈ ಅಧ್ಯಾಯದ ಬಗ್ಗೆ ಓರ್ವ ವಿದ್ವಾಂಸರು ಹೇಳುವಂತಹ ಬಹಳ ಶ್ರೇಷ್ಠವಾದ ಮಾತು, ಮನುಷ್ಯನ ಮಾರ್ಗದರ್ಶನಕ್ಕಾಗಿ ದೇವನು ಇಡೀ ಕುರ್ಆನನ್ನು ಅವತೀರ್ಣಗೊಳಿಸುವುದಕ್ಕಿಂತ ಈ ಒಂದು ಅಧ್ಯಾಯವನ್ನು ಅವತೀರ್ಣಗೊಳಿಸಿದ್ದರೆ ಸಾಕಾಗುತ್ತಿತ್ತು ಅಂತ. ಬರ್ಫ್ ಮಾರುವವರ ಉದಾಹರಣೆ ಕೊಡ್ತಾರೆ ಈ ಅಧ್ಯಾಯವನ್ನು ಅರಿತುಕೊಳ್ಳಲಿಕ್ಕೆ, ಈ ಅಧ್ಯಾಯದ ತಾತ್ಪರ್ಯವನ್ನು ಅರಿತುಕೊಳ್ಳಲಿಕ್ಕೆ. ಮಂಜುಗಡ್ಡೆ ಮಾರುವವನನ್ನು ನೀವು ನೋಡಿ, ಅವನಲ್ಲಿರುವಂತಹ ತೀವ್ರತೆ, ಆ ಮಂಜುಗಡ್ಡೆ ಕರಗಿ ನೀರಾಗುವುದಕ್ಕಿಂತ ಮುಂಚೆ ಆತನು ಅದನ್ನು ಮಾರಾಟ ಮಾಡಬೇಕು. ಇಲ್ಲದಿದ್ದರೆ ಅವನು ಹಾಕಿದ ಬಂಡವಾಳ ನಷ್ಟವಾಗಿ ಹೋಗ್ತದೆ, ಲಾಭವಂತೂ ದೂರದ ಮಾತು.
ಯಾವ ರೀತಿ ಆ ಮಂಜುಗಡ್ಡೆ ಮಾರುವವನು ನಾನು ಹಾಕಿದ ಬಂಡವಾಳ ಬರಬೇಕು ಅಂತ ದಣಿಯದೆ ಬಿಡುವಿಲ್ಲದೆ ಅದನ್ನು ಹೊತ್ತುಕೊಂಡು ಮಾರಾಟ ಮಾಡುವಂತಹ ಆ ಮಂಜುಗಡ್ಡೆ ವ್ಯಾಪಾರಿಯನ್ನು ನೋಡಿದಾಗಲೆಲ್ಲ ನನಗೆ ಈ ಅಧ್ಯಾಯ ನೆನಪಾಗುತ್ತದೆ ಅಂತ. ಕಾಲದ ಆಣೆ. ಈ ಕಾಲದ ಗರ್ಭದಲ್ಲಿ ಎಷ್ಟು ಜನ ಹೂತು ಹೋಗಿದ್ದಾರೋ ಅವರೆಲ್ಲರನ್ನು ನೀವು ನೋಡಿ. ಸಾಮ್ರಾಜ್ಯಗಳು ಕೊಚ್ಚಿ ಹೋಗಿವೆ. ಅವರು ಕಟ್ಟಿದಂತಹ ಕೋಟೆ ಕೊತ್ತಲಗಳು ಕೂಡ ನಾಶವಾಗಿ ಹೋಗಿವೆ. ಯಾವುದು ಬಾಕಿ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಶರೀರ ಶಾಶ್ವತ ಅಲ್ಲ ಅಂತ ಹೇಳಿದರೆ ಇನ್ನು ಇದನ್ನು ಸುಖದಿಂದಿಡಬೇಕು ಅಂತ ಹೇಳುವ ಸಂಪತ್ತು ಶಾಶ್ವತವೇ? ಈ ಶರೀರವೇ ಒಂದು ದಿನ ಹೊರಟು ಹೋಗುತ್ತದೆ ಅಂತ ಹೇಳಿದರೆ ಮಣ್ಣಿನಲ್ಲಿ ಇಲ್ಲಿ ಇರುವುದಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಬಹಳ ಸುಖದಿಂದ ಬದುಕಬೇಕು ಅಂತ ಹೇಳಿ ತಲೆಮಾರುಗಳ ತನಕ ಶೇಖರಿಸಿಟ್ಟ ಸಂಪತ್ತು ಬಾಕಿ ಉಳಿಯಲಿಕ್ಕೆ ಸಾಧ್ಯವಿದೆಯೇ? ಅದಕ್ಕೆ ಒಬ್ಬ ದಾರ್ಶನಿಕ ಹೇಳುತ್ತಾನೆ, ಬಹಳ ಮಾರ್ಮಿಕವಾದಂತಹ ಒಂದು ಮಾತು. ಮನುಷ್ಯ, ನೀನು ಎಷ್ಟೇ ಇವತ್ತು ಬಲಾಢ್ಯನಾಗಿದ್ದರೂ ಕೂಡ ನೀನು ನಿನ್ನ ಅಸಹಾಯಕತೆಯನ್ನು ನೋಡು. ಎಲ್ಲರೂ ಹೇಳ್ತಾರೆ ಇವತ್ತು ನಾನು ನನ್ನ ಕಾಲ ಮೇಲೆ ನಿಲ್ಲುತ್ತೇನೆ. ಮನುಷ್ಯನ ಅಸಹಾಯಕತೆ, ನಾನು ನನ್ನ ಕಾಲ ಮೇಲೆ ನಿಲ್ಲುತ್ತೇನೆ. ಆದರೆ ಒಂದು ದಿನ ಬರ್ತದೆ, ನಿನ್ನ ಕಾಲ ಮೇಲೆ ನೀನು ನಿಲ್ಲಲಿಕ್ಕೆ ಒಂದು ಗೋಳು ಬರ್ತದೆ ನಿನಗೆ. ಒಂದು ಅವಧಿ ಇತ್ತು, ಒಂದು ಸಮಯ ಇತ್ತು, ಒಂದು ವಯಸ್ಸಿತ್ತು. ಇಲ್ಲಿರುವ ಯುವಕರನ್ನು ಬಿಟ್ಟು ಹಿರಿಯರನ್ನು ಉದ್ದೇಶಿಸಿ ನಾನು ಹೇಳ್ತಾ ಇದ್ದೇನೆ, ನಮ್ಮೆಲ್ಲರಿಗೂ ಒಂದು ವಯಸ್ಸಿತ್ತು. ಆಗ ನಮ್ಮ ಕಣ್ಣು ಸದಾ ಕನ್ನಡಿಯ ಮುಂದಿರುತ್ತಿತ್ತು. ಆದರೆ ಇವತ್ತು ಆ ಕನ್ನಡಿಯೇ ನಮ್ಮ ಕಣ್ಮೇಲೆ ಬಂದು ಕುಳಿತುಕೊಂಡಿದೆ. ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಅಮ್ಲಿಲ್ ಇನ್ಸಾನಿ ಮಾ ತಮನ್ನ. ಇಲ್ಲಿ ಮನುಷ್ಯ ತಾನು ಬಯಸಿದ್ದೆಲ್ಲ ಅವನಿಗೆ ದೊರೆಯಲಿಕ್ಕೆ ಸಾಧ್ಯವಿಲ್ಲ. ನಾನು ಬಯಸುತ್ತೇನೆ ಸದಾ ಯೌವನದಿಂದಿರಬೇಕು. ನನ್ನ ಚರ್ಮ ಸುಕ್ಕುಗಟ್ಟಿ ಹೋಗಬಾರದು. ನನ್ನ ಎಲುಬುಗಳು ಗಟ್ಟಿಯಾಗಿ ನನ್ನ ಯೌವನ ಸದಾ ಚಿರವಾಗಿ ಉಳಿಯಬೇಕು. ನನ್ನ ಕಣ್ಣಿನ ಕಾಂತಿ ಕಳೆದುಕೊಳ್ಳಬಾರದು. ನನ್ನ ಆರೋಗ್ಯ ಸದೃಢವಾಗಿರಬೇಕು. ನನ್ನ ಬಳಿ ಇರುವ ಸಂಪತ್ತು ಸದಾ ನನ್ನ ಬಳಿ ಇರಬೇಕು. ನನಗೆ ರೋಗ ಬರಬಾರದು, ಮುಪ್ಪು ಬರಬಾರದು. ಇದು ಸಾಧ್ಯವಿದೆಯೇ? ಈ ಜಗತ್ತಿನಲ್ಲಿ ಸಾಧ್ಯವಿದೆಯೇ ಇದು? ಅದಕ್ಕಾಗಿ ಈ ಅಧ್ಯಾಯ ಹೇಳ್ತದೆ, ಮನುಷ್ಯರೇ, ನೀವು ಸಂಪತ್ತನ್ನು ಕಳೆದುಕೊಂಡಿದ್ದರೆ ಮತ್ತೆ ಅದನ್ನು ಗಳಿಸಬಹುದು. ನೀವು ಅಧಿಕಾರವನ್ನು ಕಳೆದುಕೊಂಡರೆ ಮತ್ತೆ ಅದನ್ನು ಗಳಿಸಬಹುದು. ಆದರೆ ನಿಮ್ಮ ಮೇಲೆ ಗತಿಸುತ್ತಿರುವಂತಹ ಸಮಯ, ಈ ಕಾಲ ಕಳೆದು ಹೋದರೆ ಅದನ್ನು ಮತ್ತೆ ಮರಳಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಕಾಲವನ್ನು ದುರುಪಯೋಗ ಪಡಿಸಿಕೊಂಡವರು ಈ ಇದ್ದಂತಹ ಅವಧಿಯನ್ನು ತನ್ನ ದೇವನನ್ನರಿಯದೆ ತನ್ನಿಷ್ಟದಂತೆ ಬದುಕಿ ಜೀವನವನ್ನು ನರಕಮಯಗೊಳಿಸಿಕೊಂಡವನು ಮತ್ತು ಇತರರ ಬದುಕನ್ನು ನಾಶ ಮಾಡಿದವನು ಅವನು ನಷ್ಟದಲ್ಲಿದ್ದಾನೆ. ಆ ನಷ್ಟದಿಂದ ಪಾರಾಗಲಿಕ್ಕಾಗಿ 4 ಗುಣಗಳನ್ನು ಕುರಾನ್ ಪ್ರತಿಪಾದಿಸಿದೆ. 1ನೆಯ ಗುಣ ಇಲ್ಲಲ್ಲದೀನ ಆಮನು. ಈ ವಿಶ್ವದ ಅತ್ಯಂತ ದೊಡ್ಡ ಸತ್ಯ ಇದು. ತ್ರಮೇಕಂ ವರಣ್ಯಂ, ತ್ರಮೇಕಂ ಶರಣ್ಯಂ, ತ್ರಮೇಕಂ ಜಗತ್ ಕರಣಂ ವಿಶ್ವರೂಪಂ. ಇದು ಭಾರತೀಯ ಪುರಾಣಗಳಲ್ಲಿ ಬಂದಿರುವಂತಹದ್ದು. ಕುರ್ಆನ್ ಹೇಳುತ್ತದೆ, ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್. ಆ 12ನೆಯ ಶತಮಾನದಲ್ಲಿ ಬಸವಣ್ಣ ಹೇಳಿದ್ದು, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಈ 3ರಲ್ಲಿ ಯಾವುದೇ ಪದಗಳಲ್ಲದೆ ಅರ್ಥದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಎಂತಹ ಅದ್ಭುತವಾದಂತಹ ಸಂದೇಶ ಇದು.
ಸನ್ಮಾನ್ಯ ಶಾಸಕರಿಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ನನ್ನ ಪ್ರವಚನವನ್ನು ಮುಂದುವರಿಸುತ್ತೇನೆ. ಒಂದು ಸಂಸ್ಕೃತದಲ್ಲಿದ್ದರೆ, ಒಂದು ಅರಬಿಯಲ್ಲಿದೆ, ಒಂದು ಹಳೆಗನ್ನಡದಲ್ಲಿದೆ. ನೋಡಿ, ಇದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ನೀನು ಈ ಬದುಕನ್ನು ನೆಮ್ಮದಿಯಿಂದ ಕಳೆಯಬೇಕು, ನಿನ್ನ ಜೀವನ ಯಶಸ್ವಿಯಾಗಬೇಕು ಅಂತ ಹೇಳಿದರೆ, ನಿನ್ನ ಬಳಿ ಏನೂ ಇಲ್ಲದಿದ್ದರೂ ಚಿಂತೆ ಇಲ್ಲ, ನಿನ್ನ ಹೃದಯದಲ್ಲಿ ಏಕದೇವ ವಿಶ್ವಾಸವಿದೆ ಅಂತ ಹೇಳಿದರೆ ನಿನ್ನ ಬದುಕು ಶಾಶ್ವತವಾಗಿ ಯಶಸ್ಸನ್ನು ಸಾಧಿಸಿದೆ. ಇವತ್ತು ಜಗತ್ತಿಗೆ ಏಕದೇವ ಸಂದೇಶ, ಈ ಸಂದೇಶವನ್ನು ಮುಟ್ಟಿಸಲಿಕ್ಕೆ ಕಾಲಕ್ಕೆ ಜಗತ್ತಿನಲ್ಲಿ ಪ್ರವಾದಿಗಳು ಬಂದರು. ಆನಂತರ ಈ ಜಗತ್ತು ಎಂದೂ ಸರಳವಾಗಿ ಏಕದೇವ ವಿಶ್ವಾಸವನ್ನು ಸಹಿಸಿಕೊಂಡಿಲ್ಲ. ಈ ಏಕದೇವ ಸಿದ್ಧಾಂತವನ್ನು ಹೇಳಲಿಕ್ಕೆ ಬಂದಂತಹ ಎಲ್ಲರನ್ನು ಪೀಡಿಸಲಾಗಿದೆ, ಎಲ್ಲರನ್ನು ಸತಾಯಿಸಲಾಗಿದೆ. ಜಡವಸ್ತುಗಳನ್ನು ದೇವರನ್ನಾಗಿ ಮಾಡಿಕೊಂಡು ಪೂಜಿಸುವಂತಹ ಜನರಿಗೆ ಕಲ್ಲು ದೇವರು ದೇವರಲ್ಲ, ಮರದೇವರು ದೇವರಲ್ಲ ಅಂತ ಹೇಳಿದಾಗ ಇಲ್ಲಿ ಸತ್ಯಕ್ಕಿಂತ ಹೆಚ್ಚು ನಾನು ನಂಬಿದ ಆ ನಂಬಿಕೆಯನ್ನು ಅವಹೇಳನ ಮಾಡ್ತಾ ಇದ್ದಾರೆ ಎನ್ನುವಂತಹ ಆ ಭಾವನೆ. ಆದರೆ ಪ್ರವಾದಿಗಳು, ದಾರ್ಶನಿಕರು, ಜನರು ಬೇಸರಗೊಳ್ಳುತ್ತಾರೆ, ಜನರು ನಮ್ಮನ್ನು ಪೀಡಿಸುತ್ತಾರೆ, ಜನರು ನಮ್ಮನ್ನು ಸತಾಯಿಸುತ್ತಾರೆ, ಖಂಡಿತ ಹೆದರಲಿಲ್ಲ. ಇರುವ ಸತ್ಯವನ್ನು ಸತ್ಯವೆಂದು ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ತ್ರಮೇಕಂ ವರಣ್ಯಂ ತ್ರಮೇಕಂ ಶರಣ್ಯಂ. ವಿಶ್ವವನ್ನು ಸೃಷ್ಟಿಸಿದ ಆರಾಧ್ಯನೇ, ದೇವನೇ, ನೀನೇ ನನ್ನನ್ನು ಸೃಷ್ಟಿಸಿದ್ದೆ, ನಿನಗಲ್ಲದೆ ನಾನು ಇನ್ನಾರಿಗೂ ನನ್ನನ್ನು ಸಮರ್ಪಿಸುವುದಿಲ್ಲ. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್. ದೇವ, ನಾನು ನಿನ್ನ ದಾಸ್ಯಾರಾಧನೆಯನ್ನು ಮಾತ್ರ ಮಾಡುತ್ತೇನೆ, ನಿನ್ನೊಬ್ಬನಿಂದಲೇ ಸಹಾಯ ಬೇಡುತ್ತೇನೆ. ನೀನು ನನಗೆ ಜೀವನ ನೀಡಿದವನು, ನನ್ನ ತಾಯಿಯ ಗರ್ಭದಲ್ಲಿ ನನ್ನನ್ನಿಟ್ಟು ಸಲುಹಿ ಈ ಪ್ರಪಂಚಕ್ಕೆ ನನ್ನನ್ನು ಹೊರತಂದವನು, ನನ್ನನ್ನು ಈ ಹಂತಕ್ಕೆ ತಂದವನು ಮತ್ತು ನನಗೆ ಒಂದು ದಿನ ಮರಣ ಕೊಡುವವನು ನೀನು ನಿಶ್ಚಿಸದೆ ನನಗೆ ಮರಣ ಬರುವುದಿಲ್ಲ. ಆ ಮರಣವೂ ನಿನ್ನ ಕೈಯಲ್ಲಿದೆ. ಈ ಎಲ್ಲ ಅನಂತ ಅನುಗ್ರಹಗಳನ್ನು ನಾನು ಸವಿಯುತ್ತಿದ್ದೇನೆ, ಅದು ನೀನೊಬ್ಬನು ಮಾತ್ರ ನೀಡಿದ್ದು. ಆದ್ದರಿಂದ ನಾನು ನಿನ್ನ ಭಯ ಬಿಟ್ಟುಕೊಂಡು ಬದುಕುತ್ತೇನೆ. ಯಾರ ಹೃದಯದಲ್ಲಿ ದೇವ ಭಯ ಇದೆಯೋ ಅವನು ಎಂದೂ ಜಾತಿವಾದಿ ಆಗಲಿಕ್ಕೆ ಸಾಧ್ಯವಿಲ್ಲ, ಎಂದೂ ಭ್ರಷ್ಟಾಚಾರಿ ಆಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ವಿಜಯ ಕರ್ನಾಟಕದ ಮುಖಪುಟದಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಹೇಳಿಕೆಯನ್ನು ನಾನು ಓದಿದೆ. ಚುನಾಯಿತ ಕ್ರಿಮಿನಲ್ ಪ್ರತಿನಿಧಿಗಳು ಯಾಕೆ ಅವರ ಮೇಲೆ ಅವರು ಕ್ರಿಮಿನಲ್ ಆಗಿರುವುದರಿಂದ ರಿಯಾಯಿತಿ ತೋರಬೇಕು? ಒಬ್ಬ ಸರ್ಕಾರಿ ನೌಕರ 50 ದಿನ ಜೈಲಿನಲ್ಲಿದ್ದರೆ ಅವನನ್ನು ಆ ಕೆಲಸದಿಂದ ವಜಾ ಮಾಡಲಾಗ್ತದೆ. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ ಕ್ರಿಮಿನಲ್ ಅಂತಾದರೆ ಆತನಿಗೆ ಯಾಕೆ ರಿಯಾಯಿತಿ ಅಂತ ಖಂಡಿತ ಅದನ್ನು ಸಾರ್ವತ್ರಿಕಗೊಳಿಸಲಿ. ಆ ಹೇಳಿಕೆಯ ಪಾರದರ್ಶಕತೆ, ಪ್ರಾಮಾಣಿಕತೆ ನಮ್ಮ ದೇಶದ ಜನ ಬಯಸುತ್ತಿದ್ದಾರೆ. ಹಾಗಾಗಲಿ. ಯಾಕೆ ಅಂತ ಹೇಳಿದರೆ ನಾವು ಎಷ್ಟು ಇವತ್ತು ನೈತಿಕವಾಗಿ ಕುಸಿದು ಹೋಗಿದ್ದೇವೆ ಅಂತ ಹೇಳಿದರೆ, ಎಷ್ಟು ಅನೈತಿಕತೆ ಇವತ್ತು ತಾಂಡವ ಮಾಡುತ್ತಿದೆ ಅಂತ ಹೇಳಿದರೆ,
ಹಿಂದೊಮ್ಮೆ ನಾವು ಚಿಕ್ಕವರಿದ್ದಾಗ ಕುಡಿದು ಬಂದವನನ್ನು, ಗುಂಡಾಗಿರಿ ಮಾಡುವವನನ್ನು, ದಾದಾಗಿರಿ ಮಾಡುವವನನ್ನು ನೋಡಿ ಸಮಾಜ ಅವರನ್ನು ಹೊರಗಿಡ್ತಾ ಇತ್ತು. ಆದರೆ ಇವತ್ತು ಅದೇ ಗುಣ, ಅದೇ ಸ್ವಭಾವ ಇರುವಂತಹ ಜನ ಏನಾಗ್ತಾ ಇದ್ದಾರೆ? ನಮ್ಮ ಹಿರಿಯರಾಗ್ತಾ ಇದ್ದಾರೆ. ಹಿಂದೆ ಯಾರೋ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರೋ, ಹಿಂದೆ ಯಾರು ನಮ್ಮ ಸಂಕೀರ್ಣ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರೋ ಅವರನ್ನು ನಾವು ನಾಯಕ ಅಂತ ಹೇಳ್ತಾ ಇದ್ದೇವೆ. ಆದರೆ ಇವತ್ತು ಏನಾಗಿದೆ? ಯಾರು ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೋ ಅವರು ನಾಯಕರಾಗ್ತಾ ಇದ್ದಾರೆ. ಯಾರು ಮಾನವ ಮನಸ್ಸುಗಳನ್ನು ಜೋಡಿಸುವಂತಹ ಕೆಲಸ ಮಾಡ್ತಾರೋ ಅವರಿಗೆ ಬಹಳ ಗೌರವದ ಸ್ಥಾನವನ್ನು ಸಮಾಜ ನೀಡಿತ್ತು. ಈಗ ಯಾರು ಮನಸ್ಸುಗಳನ್ನು ಒಡೆಯುವಂತಹ ಕೆಲಸ ಮಾಡುತ್ತಾರೋ ಅವರಿಗೆ ಬಹಳ ದೊಡ್ಡ ದೊಡ್ಡ ಆಸನಗಳು. ಆ ನಿಟ್ಟಿನಲ್ಲಿ ಆ ಉತ್ತಮ ಗುಣ ನನ್ನಲ್ಲಿ ಬರಬೇಕು ಅಂತ ಹೇಳಿದರೆ ದೇವ ಭಯ ಇರಬೇಕು. ಆ ಏಕದೇವ ವಿಶ್ವಾಸ, ಅದು ಮಾತ್ರ ನಿನ್ನನ್ನು ಎಲ್ಲ ಸಮಸ್ಯೆಯಿಂದ, ಎಲ್ಲ ಚಿಂತೆಯಿಂದ, ಎಲ್ಲ ವ್ಯಸನದಿಂದ, ಎಲ್ಲ ಅಪರಾಧದಿಂದ ನಿನ್ನನ್ನು ಮುಕ್ತಗೊಳಿಸುತ್ತದೆ. ದೇವ ಭಯ ನನ್ನಲ್ಲಿ ಬಂತು ಅಂತ ಹೇಳಿದರೆ ನನಗೆ ಸರ್ಕಾರದ ಭಯ ಇಲ್ಲ, ನನಗೆ ಇಡಿಯ ಭಯ ಇಲ್ಲ, ನನಗೆ ಸಿಒಡಿ ಮತ್ತು ಸಿಎಬಿಐಗಳ ಭಯವಿಲ್ಲ. ಯಾಕೆ ಅಂತ ಹೇಳಿದರೆ ನಾನು ದೇವರಿಗೆ ಹೆದರುತ್ತೇನೆ. ಇಡಿಗಳಿಂದ ನನ್ನ ಸಂಪತ್ತನ್ನು ಬಚಾವಾಗಿಸಬಹುದು, ಇಡಿಯಿಂದ ನನ್ನ ಅಕ್ರಮ, ಸಿಬಿಐನಿಂದ ನನ್ನ ಅಪರಾಧ, ಈ ಎಲ್ಲದರಿಂದ ನಾನು ತಪ್ಪಿಸಿಕೊಳ್ಳಬಹುದು. ಆದರೆ ಒಬ್ಬನಿದ್ದಾನೆ, ಅವನಿಂದ ನಾವು ಯಾವ ಅಪರಾಧಗಳನ್ನು ಕೂಡ ತಪ್ಪಿಸಲಿಕ್ಕೆ, ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ, ಅಗೋಚರ, ಅಪ್ರತಿಮ ಕೂಡಲ ಸಂಗಮ ದೇವ ಅಂತ. ವಹುವ ಮಾಕುನ್ನ ಐನಮ ಕುಂತುಂ, ನೀವೆಲ್ಲಿದ್ದರೂ ಅವನು ನಿಮ್ಮ ಜೊತೆಯಲ್ಲಿ ಕಾಣು. ವನಹನು ಅಖ್ರಬು ಇಲೈಹಿ ಮಿನ್ ಹಬ್ಲಿಲ್ ವರೀದ್, ನಿಮ್ಮ ಕಂಠನಾಡಿಗಿಂತಲೂ ಆತನು ನಿಮಗೆ ಹತ್ತಿರವಿದ್ದಾನೆ. ನೀವು ಮಾಡುವ ಎಲ್ಲದನ್ನು ಆತನು ನೋಡುತ್ತಿದ್ದಾನೆ. ಈ ಭಯ ಬಂದಾಗ ಮಾತ್ರ ಒಂದು ಆದರ್ಶ ಸಮಾಜ ನಿರ್ಮಾಣವಾಗಲಿಕ್ಕೆ ಸಾಧ್ಯ. ಮನುಷ್ಯ ಯಶಸ್ವಿಯಾಗಿ ಈ ಲೋಕದಲ್ಲಿ ಬದುಕಲಿಕ್ಕೆ ಸಾಧ್ಯ. ಸಂಕ್ಷಿಪ್ತವಾಗಿ ನಾನು ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಎರಡನೆಯ ಗುಣ ಸತ್ಕರ್ಮ ಮಾಡುವವನು. ಸತ್ಕರ್ಮ ಅಂತ ಹೇಳಿದರೆ ಧರ್ಮದ ಕೆಲವು ಆಚಾರ ವಿಚಾರಗಳು ಮಾತ್ರವಲ್ಲ, ಆರಾಧನೆಗಳು ಮಾತ್ರವಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನೀನು ದುಡಿದು ಆ ದುಡಿಮೆಯ ಒಂದು ತುತ್ತು ಅನ್ನ ನಿನ್ನನ್ನೇ ನಂಬಿ ಬದುಕುತ್ತಿರುವಂತಹ ನಿನ್ನ ಹೆಂಡತಿ ಮಕ್ಕಳ ಬಾಯಿಗೆ ತಿನ್ನಿಸಿದರೆ ಅದೂ ಕೂಡ ಇಬಾದತ್, ಆರಾಧನೆಯಾಗಿದೆ ಅಂತ. ಆನಂತರ ನಿಮ್ಮ ಪೈಕಿ ಯಾವನು ವ್ಯಭಿಚಾರದ ಹತ್ತಿರ ಸುಳಿಯಬಾರದು ಅಂತ ಹೇಳಿ ತನ್ನ ಕಾಮಾಸಕ್ತಿಯನ್ನು ತನ್ನ ಪತ್ನಿಯ ಬಳಿ ತೀರಿಸಿಕೊಂಡರೆ ಅದೂ ಕೂಡ ಪುಣ್ಯದ ಕೆಲಸ ಅಂತ ಪ್ರವಾದಿಗಳು ಹೇಳಿದ್ದು. ಆನಂತರ ಪ್ರವಾದಿಗಳು ಹೇಳಿದ್ದು ಸತ್ಕರ್ಮದ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ, ನಿನ್ನ ಒಬ್ಬ ಸಹೋದರ, ನಿನ್ನಂತಹ ಒಬ್ಬ ಮನುಷ್ಯನನ್ನು ನೋಡಿ ನೀನು ಮುಗುಳ್ನಕ್ಕವೇ, ಅದೂ ಕೂಡ ದಾನವಾಗಿದೆ, ಅದೂ ಕೂಡ ಪುಣ್ಯದ ಕೆಲಸವಾಗಿದೆ, ಸತ್ಕರ್ಮವಾಗಿದೆ ಅಂತ. ಇನ್ನೊಬ್ಬರಿಗೆ ತೊಂದರೆಯಾದೀತು ಅಂತ ಹೇಳಿ ರಸ್ತೆಯಲ್ಲಿ ಕಂಟಕವಾಗಿರುವಂತಹ ವಸ್ತುಗಳನ್ನು ತೆಗೆದು ನೀನು ಆಚೆಗೆ ಎಸೆದರೆ ಅದೂ ಕೂಡ ಸತ್ಕರ್ಮ ಅಂತ ಹೇಳಿದರು ಪ್ರವಾದಿಗಳು. ಆನಂತರ ಮಸೀದಿಯಿಂದ ನಮಾಜಿಗಾಗಿ ಬರುತ್ತಾನೆ ಒಬ್ಬ ವ್ಯಕ್ತಿ, ಪ್ರವಾದಿಗಳಿಗೆ ಕೈಗೂಡಿಸುತ್ತಾನೆ. ಇನ್ನೊಬ್ಬ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಬಂದ, ಅವನು ಕೂಡ ತನ್ನ ಕಟ್ಟಿಗೆಯ ಹೊರೆಯನ್ನು ಕೆಳಗಿಳಿಸಿ ಕೊಡಲಿಯನ್ನು ಕೆಳಗಿಟ್ಟು ಪ್ರವಾದಿಗೆ ಹಸ್ತಲಾಗದ ಕೈ ಜೋಡಿಸಬೇಕು ಅಂತ ಮುಂದಾದ, ಕೈಗಳಿಗೆ ರಾಜನೆತ್ತಿಕೊಂಡಿತ್ತು.
ಅವನಿಗೆ ಸಂಕೋಚವಾಯಿತು. ಪ್ರವಾದಿಗಳು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಆತನಿಗೆ ಸಂಕೋಚವಾಗಬಾರದು ಅಂತ ಹೇಳಿ ಸ್ವತಃ ಆತನ ಹತ್ತಿರ ಹೋಗಿ ರಾಡಿ ಮೆತ್ತಿದ ದಟ್ಟು ಬಿದ್ದಂತಹ ಆ ಕೈಗಳನ್ನು ತಾವು ಗಟ್ಟಿಯಾಗಿ ಹಿಡಿದುಕೊಂಡು ಚುಂಬಿಸಿದರು ಮತ್ತು ಆ ಕೈಯನ್ನು ಮೇಲಕ್ಕೆತ್ತಿ ಹೇಳಿದರು, ಆರಾಧನೆ ಮಾಡಿದ ಕೈಗಿಂತ ದುಡಿದು ತಿನ್ನುವ ಕೈ ಬಹಳ ಶ್ರೇಷ್ಠ ಅಂತ. ಉದಾತ್ತವಾದಂತಹ ಮೌಲ್ಯಗಳು. ಸತ್ಕರ್ಮ ಅಂತ ಹೇಳಿದರೆ ಆರಾಧನೆ ಮಾಡುವುದು ಮಾತ್ರವಲ್ಲ, ಆಡಳಿತ ಹೇಗೆ ನಡೆಸಬೇಕು ಎನ್ನುವಂತಹದ್ದು ಕೂಡ. ಅಲೆಕ್ಸಾಂಡರ್ನಿಗೆ 32 ವರ್ಷದಲ್ಲಿ ರೋಗ, ಅದ್ಭುತವಾದ ರೋಗ ಬಂದು ಬಾಧಿಸಿತು. ಅಷ್ಟಾಗಲೇ ಅರ್ಧ ವಿಶ್ವವನ್ನು ಗೆದ್ದಿದ್ದ. ರೋಗ ಉಲ್ಬಣಗೊಳ್ಳುತ್ತಾ ಯಾವ ಹಂತಕ್ಕೆ ಬಂತು ಅಂತ ಹೇಳಿದರೆ, ವಿಶ್ವದ ಪ್ರಖ್ಯಾತ ಎಲ್ಲ ವೈದ್ಯರು ಕೂಡಿದರು. ಎಲ್ಲರೂ ಹೇಳಿದರು ಚಕ್ರವರ್ತಿಯನ್ನು ಉಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ಶ್ರೀಮಂತ ಸಾಮ್ರಾಜ್ಯದ ಅತ್ಯಂತ ದರಿದ್ರ ಬಡ ಮನುಷ್ಯ ಯಾರು ಅಂತ ಹೇಳಿದರೆ ನಾನು ಅಂತ. ಆಗ ಆತ ಹೇಳ್ತಾನೆ, ನನ್ನ ಅಂತ್ಯ ಸಂಸ್ಕಾರ ನನ್ನ ಇಚ್ಛೆಯಂತೆ ಆಗಬೇಕು. ನನ್ನ 2 ಕೈಗಳನ್ನು ಡೋಲಿಯಿಂದ ಹೊರಹಾಕಬೇಕು. ಯಾಕೆ? ಈ ಜಗತ್ತು ಅರಿಯಬೇಕು. ಅಲೆಕ್ಸಾಂಡರ್ ಬರುವಾಗ ಬರಿಗೈಯಲ್ಲಿ ಬಂದಿದ್ದ, ಹೋಗುವಾಗಲೂ ಬರಿಗೈಯಲ್ಲಿ ಹೋಗುತ್ತಿದ್ದಾನೆ ಅಂತ ಗೊತ್ತಾಗಬೇಕು. ಆನಂತರ ನನ್ನ ಶವಪೆಟ್ಟಿಗೆಯನ್ನು ಈ ಪ್ರಖ್ಯಾತ ವಿಶ್ವದ ವೈದ್ಯರು ಹೊತ್ತುಕೊಳ್ಳಬೇಕು. ಜನ ತಿಳಿಯಬೇಕು, ವೈದ್ಯರ ಬಳಿ ರೋಗಕ್ಕೆ ಔಷಧಿ ಇದೆಯೇ ಹೊರತು ಮರಣಕ್ಕೆ ಔಷಧಿ ಇಲ್ಲ ಎನ್ನುವಂತಹದ್ದರಲ್ಲಿ ಜಗತ್ತು ಒಪ್ಪಿಕೊಳ್ಳಬೇಕು. ಯಾವಾಗ ಈ ಸತ್ಯದ ದರ್ಶನವಾಗುತ್ತದೆ, ಆಗ ಒಬ್ಬ ಮನುಷ್ಯರಾಗಿ ಬದುಕುತ್ತಾನೆ. ಅವನ ಜೀವನದ ರಹಸ್ಯ, ಅವನ ಜೀವನದ ಯಶಸ್ಸು ಅದರಲ್ಲಡಗಿದೆ. ಆನಂತರ ಸಮಯ ಮೀರುತ್ತಿದೆ. ಯಶಸ್ವಿ ಜೀವನದ ಇನ್ನೂ ಅನೇಕ ಮಾನದಂಡಗಳನ್ನು ಕುರಾನ್ ಪ್ರತಿಪಾದಿಸುತ್ತದೆ. ನಾಳೆಯ ಪ್ರವಚನದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶ ಎನ್ನುವಂತಹ ಆ ಪ್ರವಚನದಲ್ಲಿ ಇನ್ನಷ್ಟು ಯಶಸ್ವಿ ಜೀವನದ ವಿಚಾರಗಳನ್ನು ಸೇರಿಸಿಕೊಂಡು ನಿಗದಿತ ಸಮಯದಲ್ಲಿ ನಾಳಿನ ಸಮಾರೋಪ ಪ್ರವಚನದಲ್ಲಿ ತಮ್ಮ ಮುಂದಿಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಈ ತನಕ ಪ್ರವಚನವನ್ನು ಆಲಿಸಿದಂತಹ ತಮ್ಮೆಲ್ಲರಿಗೂ, ವೇದಿಕೆಯ ಮೇಲಿರುವಂತಹ ಎಲ್ಲರಿಗೂ ಮತ್ತು ಈಗ ತಾನೇ ಬಂದಿರುವಂತಹ ಶಾಸಕರಿಗೂ ಹೃದಯಾಂತರಾಳದಿಂದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಪ್ರವಚನವನ್ನು ಮುಗಿಸುತ್ತೇನೆ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.